ಸ್ಥಳೀಯ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಗೆ ಪೂರಕವಾಗಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಮರಸೂರು ಗ್ರಾಮದ ಶಂಕರ್ನಾಗ್ ಬಯಲು ರಂಗಮಂದಿರದಲ್ಲಿ ನಡೆದ ಈ ಮಹತ್ವದ ಸಭೆಯ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಶ್ರೀ ಚಿನ್ನಪ್ಪರವರು ವಹಿಸಿದ್ದರು. ಗ್ರಾಮ ಸಭೆ ನಡೆಸುವುದು ಹಳ್ಳಿಯ ಅಭಿವೃದ್ಧಿಗಾಗಿ ಎಂಬ ಧ್ಯೇಯದೊಂದಿಗೆ ಆಯೋಜಿಸಲಾಗಿದ್ದ ಈ ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕ ಇಲಾಖೆಗಳ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಹಳ್ಳಿಗಳ ಗ್ರಾಮಸ್ಥರು, ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಕುರಿತು ಮುಕ್ತವಾಗಿ ಚರ್ಚಿಸಿದರು. ಗ್ರಾಮೀಣ ಮಟ್ಟದಲ್ಲಿ ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳ ಯೋಜನೆಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳು ಸೂಕ್ತ ಭರವಸೆ ನೀಡಿದರು. ನೀವು ಅನ್ಕೊಂಡಂಗೆ ಚೇಂಜ್ ಆಗಿಲ್ಲ ಅಂತ ಅನ್ಕೋತೀವಿ. ಹಿಂದೆ ಏನು ಜನಪ್ರತಿನಿಧಿಗಳಿದ್ರು ಅವೆಲ್ಲ ಕಲ್ಯಾಣ ಪ್ರೋಗ್ರಾಮ್ಗಳೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕೆಲವೊಂದು ಪ್ರೋಗ್ರಾಮಿಗೆ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳು ಹೇಳ್ಕೊಂಡ್ರು. ಆಂಬುಲೆನ್ಸ್ ಸಮಸ್ಯೆ ಇರ್ಬೋದು, ಊಟದ ವ್ಯವಸ್ಥೆ, ಸಣ್ಣ ಪುಟ್ಟ ದಿನನಿತ್ಯದ ತೊಂದರೆಗಳು ಇದ್ದೇ ಇರುತ್ತೆ. ಜನಸಾಮಾನ್ಯರಿಗೆ ಸಣ್ಣ ಪುಟ್ಟ ಸಮಸ್ಯೆ ಹೌದು 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 ಬಟ್ ಅದನ್ನು ನಾವು ಆದ್ಯತೆ ಮೇರೆಗೆ ಯಾವುದನ್ನು ನಿಲ್ಲಿಸಿಲ್ಲ. ತಕ್ಷಣ ನಮ್ಮ ಸಮಸ್ಯೆ ಕಂಡು ಬಂದ ತಕ್ಷಣ ಸ್ಪಂದಿಸಿ ಅದನ್ನ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ. ಖಾಸಗಿ ಬಡಾವಣೆಗಳು ಇತ್ತೀಚೆಗೆ ಹೆಚ್ಚಾಗಿದ್ದಾವೆ. ಗ್ರಾಮ ಠಾಣಾ ಪ್ರದೇಶದಲ್ಲಿ ಅಭಿವೃದ್ಧಿನ ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ. ಈ ಖಾಸಗಿ ಬಡಾವಣೆಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹೋದಾಗ ಅದರ ವ್ಯಾಪ್ತಿ ತುಂಬ ದೊಡ್ಡದಿದೆ. ಈಗ ಒಂದು ಬಡಾವಣೆ ರಸ್ತೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸ್ಬೇಕು ಅಂದರೆ ಅದಕ್ಕೆ ತುಂಬ ಅನುದಾನ ಬೇಕಾಗುತ್ತೆ. ನಾವು ಹಂತ ಹಂತವಾಗಿ ಎಲ್ಲವನ್ನು ಸಹ ಮಾಡ್ತಾಯಿದ್ದೀವಿ. ಈಗ ಖಾಸಗಿ ಬಡಾವಣೆಗಳಲ್ಲೂ ಸಹ ಕಳೆದ ಸರಿ 2 ಬಡಾವಣೆಗಳಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ. ಒಂದು STP ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಹಂತ ಹಂತವಾಗಿ ಅವುಗಳನ್ನು ಸಹ ಮಾಡ್ತೀವಿ. 4 ತಿಂಗಳಿಂದ ಆಡಳಿತ ಮಂಡಳಿ ಎಂಡಾದ ನಂತರ ಆಡಳಿತಾಧಿಕಾರಿಗಳ ಆಡಳಿತ ಬರುತ್ತೆ. ಆಡಳಿತಾಧಿಕಾರಿಗಳು ಮತ್ತು ನಾವಿಬ್ಬರು ಜೊತೆಗೂಡಿ ಆಡಳಿತವನ್ನು ನಡೆಸಬೇಕಾದ್ರೆ ನಮಗೆ ಸ್ವತಂತ್ರವಾದ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ಅವಕಾಶಗಳಿರೋದಿಲ್ಲ. ನಾವು ಪ್ರತಿಯೊಂದಕ್ಕೂ ಸಹ ನಾವು ಪ್ರತಿಯೊಂದನ್ನು ಸಹ ಮೇಲಧಿಕಾರಿಗಳಿಂದ ಅನುಮೋದನೆ ತಗೊಂಡು ಮಾಡಬೇಕಾಗಿದೆ. ಮೇಲಧಿಕಾರಿಗಳಿಂದ ಅನುಮೋದನೆ ತಗೊಳ್ಳೋ ಮೊದಲನೇ ಹೆಜ್ಜೆನೇ ಗ್ರಾಮ ಸಭೆ. ಇಲ್ಲಿ ಗ್ರಾಮ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗುತ್ತೋ ಅದನ್ನು ನಾವು ಮೇಲಿನ ಹಂತಕ್ಕೆ ತಗೊಂಡು ಹೋಗಬೇಕಾಗಿರ್ತದೆ. ಅದಕ್ಕೆ ಸಹ ನಾವು ತಾಲೂಕಿನಲ್ಲಿ ಯಾವ ಪಂಚಾಯತಿನೂ ಮಾಡೋಕ್ಕಿಂತ ಮೊದಲನೇ ಗ್ರಾಮ ಪಂಚಾಯತಿ ನಮ್ಮದು ಗ್ರಾಮ ಸಭೆಯನ್ನು ಮಾಡ್ತಾಯಿದ್ದೀವಿ. ನಮಗೆ ಆ ಜನಪರ ಕಾಳಜಿ ಇದೆ. ಅವರೆಲ್ಲ ಸಮಸ್ಯೆಗಳನ್ನು ಮೇಲಿನ ಹಂತಕ್ಕೆ ತಗೊಂಡೋಗಿ ಆದಷ್ಟು ಬೇಗ ಅವ್ರ ಪರಿಹಾರಗಳನ್ನು ನಾವು ಒದಗಿಸ್ಕೊಡ್ತೀವಿ. ಆ ರೀತಿಯಲ್ಲಿ ನಾವು ಮತ್ತು ಆಡಳಿತಾಧಿಕಾರಿಗಳು ಸದಾ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಈ ದಿನ ಗ್ರಾಮ ಸಭೆಯನ್ನು ಸಹ ಯಶಸ್ವಿಗೊಳಿಸಿದ ನಮ್ಮ ಆಡಳಿತಾಧಿಕಾರಿಗಳಿಗೂ ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಹಲವಾರು ಸಲಹೆ ಸೂಚನೆಗಳು ಮತ್ತು ತಾವೆಲ್ಲ ಗಮನಿಸಿದ ಹಾಗೆ ಸಾರ್ವಜನಿಕರ ಭಾಗವಹಿಸಿಕೆ ಈ ಗ್ರಾಮ ಸಭೆಯಲ್ಲಿ ಅತ್ಯುತ್ತಮವಾಗಿತ್ತು. ಅವರೆಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ ಭಯರಹಿತವಾಗಿ ಒಂದು ಆಡಳಿತದ ಮುಂದೆ ಹೇಳ್ಕೊಂಡ್ರು. ಇದು ಒಂದು ಉತ್ತಮವಾದ ವಾತಾವರಣವನ್ನು ನಾವು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಕಲ್ಪಿಸಿಕೊಟ್ಟಿದ್ದೀವಿ. ಹಾಗೆ ತಾವು ನೋಡ್ದಂಗೆ ನಮ್ಮ ಆಡಳಿತದಲ್ಲಿ ಏನೆಲ್ಲ ಒಳ್ಳೊಳ್ಳೆಯ ವಿಚಾರಗಳಿತ್ತೋ ಅದನ್ನು ಸಹ ಪ್ರಸ್ತಾಪ ಮಾಡಿ ಅವ್ರ ಪ್ರಶಂಸೆ ಮಾಡಿದ್ದು ಸಹ ತಮ್ಮೆಲ್ಲರಿಗೂ ಕಂಡು ಬಂದಿರ್ತದೆ. ಹಾಗೆ ಇನ್ನೊಂದು ಮುಂದೆ ಏನೇನು ಮಾಡಬೇಕು, ನ್ಯೂನತೆಗಳೇನೇನಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಮುಕ್ತವಾದ ಮನಸ್ಸಿಂದಲೇ ಸ್ವೀಕಾರ ಮಾಡಿದ್ದೀವಿ. ನಾವು ಆಡಳಿತಾಧಿಕಾರಿಗಳು ಗ್ರಾಮ ಅಭಿವೃದ್ಧಿಗೆ ಸದಾ ಬದ್ಧರು. ಹಾಗೆ ನಮ್ಮ ಹಿರಿಯರಾದ ಶ್ರೀನಿವಾಸ ರೆಡ್ಡಿ ಅವರು, ನಂಜಾರೆಡ್ಡಿ ಅವರು ಯಾರೆಲ್ಲ ಏನೆಲ್ಲ ಸಲಹೆಗಳು ಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಅವರ ಆಶೋತ್ತರಗಳಿಗೆ ತಕ್ಕಂಗೆ ಕೆಲಸ ಮಾಡ್ತೀವಿ. ಧನ್ಯವಾದಗಳು.